ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ JP ನಗರ 9th ಫೇಸು EWS ಅಲ್ಲಿರುವಂಥ 2030 BDA ಮನೆ ನೋಡೋಕೆ ಬಂದಿದ್ದೀವಿ. ಇದು ಬಂದು ನಿಮಗೆ ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ ನಿಮಗೆ. ಇನ್ನೊಂದ್ಸತಿ ಹೇಳ್ತೀನಿ, 2030 BDA ಮನೆ ಆಗಿರುತ್ತೆ. ಇದು ಬಂದು ಸೌತ್ ಗೇಟು, ಈಸ್ಟ್ ಫೇಸ್. ಹಾಗೆ ರೋಡ್ ಕೂಡ ನೋಡ್ಬೋದು, ನಿಮಗೆ 40 ಫೀಟ್ ರೋಡ್ ಬರುತ್ತೆ. ನಿಮಗೆ ತುಂಬ ದೊಡ್ಡದಾಗಿದೆ, ಧಾರಾಳವಾಗಿ ಆರಾಮಾಗಿ 2 ಕಾರು ಓಡಾಡುವಂಥ ಜಾಗ ಆಗಿರುತ್ತೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಏನಿದೆ ಏನಿಲ್ಲ ಅಂತ ಒಂದು ಹೇಳ್ಬೋದು, ಒಂದು ಅದ್ಭುತವಾದ ಮನೆನೇ ಅಂತ ಹೇಳ್ಬೋದು. ಇದು ನಿಮಗೆ ತುಂಬ ಚೆನ್ನಾಗಿದೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗೆ ಇಲ್ಲಿ MS ಗೇಟ್ ಕೊಟ್ಟಿದ್ದಾರೆ, ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಧಾರಾಳವಾಗಿ ಕಾರು ಹೋಗೋಕ್ಕೆ ಒಂದು ಸೈಡು, ಇನ್ನೊಂದು ಸೈಡ್ ವಾಕಬಲ್. ಬೇಕಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಕೂಡ ಮಾಡ್ಬೋದು. ನೀವು ಮನೆ ಮೇಲ್ಗಡೆ ಇನ್ನೊಂದು ಕಾರ್ ಬೇಕಾದ್ರೆ ನೀವು ಪಾರ್ಕಿಂಗ್ ಮಾಡ್ಕೋಬೋದು. ತುಂಬ ದೊಡ್ಡದಾಗಿದೆ. ಇಲ್ಲ 2 ವೀಲರ್ ನಿಲ್ಲಿಸ್ಕೊಂತೀನಿ ಅಂದರೆ ನೀವು ಧಾರಾಳವಾಗಿ ನಿಲ್ಲಿಸ್ಕೋಬೋದು ನೀವು. ಹಾಗೆ ಇಲ್ಲಿ ವಾಲ್ ಕೂಡ ನೋಡ್ಬೋದು. ನಿಮಗೆ ನೇಮ್ ಬೋರ್ಡ್ ಹಾಕೋಕ್ಕೆ ದೊಡ್ಡದಾಗಿ ವಾಲ್ ಕೂಡ ಬಿಟ್ಟಿದೆ. ನಿಮಗೆ ಮನೆ ನಂಬರ್ ಆಗಲಿ, ಇಲ್ಲ ನಿಮ್ಮ ಮನೆ ದೇವ್ರದ್ದಾಗಲಿ, ಇಲ್ಲ ನಿಮ್ಮ ನೇಮ್ ಆಗಲಿ ಹಾಕೋಬೋದು. ತುಂಬ ದೊಡ್ಡದಾಗಿದೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬರ್ತಾ ಇರೋಂಗೆ ನೋಡ್ಬೋದು, ನಿಮಗೆ ದೊಡ್ಡದಾಗಿ ಪಾರ್ಕಿಂಗ್ ಜಾಗ ಸಿಗುತ್ತೆ. ಧಾರಾಳವಾಗಿ 2 ಕಾರ್ ನಿಲ್ಲಿಸಿ ನಿಮಗೆ 3ರಿಂದ 4 ಬೈಕ್ ನಿಲ್ಲಿಸೋ ಅಷ್ಟು ಜಾಗ ಇದೆ. ನೋಡ್ತಾ ಇದ್ದೀನಿ, ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ನಿಮಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಹಾಗೆ ಕೊಳಾಯಿ ಕಲೆಕ್ಷನ್ ಎಲ್ಲ ಆಗಿದೆ. ನಿಮಗೆ ಆರಾಮಾಗಿ ನೀವು ಗಾಡಿ ತೊಳಿತೀನಿ ಅಂದರೆ ಇಲ್ಲಿಂದಲೇ ಕಲೆಕ್ಷನ್ ತಗೋಬೋದು. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಿಮಗೆ ಶೂ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಮೇಲ್ಗಡೆ ಹೋಗಂಗಿಲ್ಲ, ಇಲ್ಲೇ ಶೂ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ಫುಲ್ ನೋಡಿಸ್ತಾ ಇದ್ದೀನಿ ಪಾರ್ಕಿಂಗು. ಸೈಡ್ ವಾಲೆಲ್ಲ ಅಷ್ಟೇ, ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ, ಗಲೀಜ್ ಆಗಬಾರ್ದು ಅಂತ. ನಿಮಗೆ ನೀರು ಬಿದ್ದರೂ ಜಸ್ಟ್ ಒರೆಸ್ಕೊಂಡ್ರೆ ಸಾಕು, ನೀವು ಕ್ಲೀನ್ ಆಗಿಬಿಡುತ್ತೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದು ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ಜಸ್ಟ್ ಮೀಟ್ರ್ ತಗೋಬೇಕು ಅಷ್ಟೇ. ಹಾಗೆ ಇಲ್ಲಿ ಬಂದು ಬೋರ್ ಬಂದಿದೆ. ಬೋರ್ ಬಂದು ನಿಮಗೆ 3 ಇಂಚು ನೀರು ಬಂದಿದೆ ಆಲ್ರೆಡಿ. ಸಂಪು ಬಂದು ನಿಮಗೆ 8,000 ಕೆಪಾಸಿಟಿ ಸಂಪು ನೀರು, 8,000 ಲೀಟ್ರ್ ಇಡಿಸುತ್ತೆ. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಒಂದು ಡೋರ್ ಹಾಕ್ಬೇಕಷ್ಟೆ. ನಿಮಗೆಲ್ಲ ಫಿಟ್ಟಿಂಗ್ ಆಗೋಗಿದೆ. ಬಾತ್ರೂಮ್ ಫಿಟ್ಟಿಂಗ್ ಆಗಲಿ, ಕೊಳಾಯಿ ಫಿಟ್ಟಿಂಗ್ ಆಗಲಿ, ಎಲ್ಲ ಆಗೋಗಿದೆ. ಜಸ್ಟ್ ರೆಡಿ ಟು ಮೂವ್. ನೀವೇನಿದ್ರೂ ಜಸ್ಟ್ ಮೂವ್ ಮಾಡಬೇಕಷ್ಟೇ, ರೆಡಿ ಮಾಡಿ ಎಲ್ಲ ರೆಡಿ ಆಗಿದೆ ನಿಮಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ, ಇದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ಇದು ಬಂದು ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದೆ, ನೋಡ್ಬೋದು ಇಲ್ಲಿ. ಹಾಗೆ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ನಿಮಗೆ ಗ್ಯಾಸ್ ಪ್ರವೇಶನ್ ಜಾಗ ಇದು. ಓಕೆ, ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರಿಗೆ ಇಲ್ಲಿ ಮೆಟ್ಲು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. 4 ಅಡಿ ಜಾಗ ಕೊಟ್ಟಿದ್ದಾರೆ. ಧಾರಾಳವಾಗಿ ನೀವು ಸೋಫಾ ಆಗಲಿ, ಫ್ರಿಜ್ ಆಗಲಿ ಆರಾಮಾಗಿ ಎತ್ಕೋಬೋದು. ಗ್ರಾನೈಟೇ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ಗೆ, ಮೆಟ್ಲಿಗೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ, ಜಿಂದಾಲ್ದು. ಮಾಡಿ ಮೇಲೆ ಬರ್ತಾ ಇದ್ದೀವಿ. ಇಲ್ಲಿ ಒಂದು ಸೈಡ್ ನಿಮಗೆ ಪೇಂಟಿಂಗಲ್ಲಿ ಇದು ಮಾಡಿದ್ದಾರೆ ಡಿಸೈನು. ಹಾಗಾಗಿ ನೋಡಿಸ್ತೀನಿ ನಾನು. ಮಾಡಿ ಮೇಲ್ಗಡೆ ಬಂದರೆ ನಮಗೆ ಈ ಥರ ಇರುತ್ತೆ ಜಾಗ. ಇಲ್ಲೂ ಅಷ್ಟೇ ಧಾರಾಳವಾಗಿ ನಿಂತ್ಕೋಬೋದು ನೀವು. ನಾವು ಬಂದಿದ್ದ ಜಾಗ ಒಂದು ಸತಿ ಒಳಗಡೆ ಬಂದ್ಬಿಟ್ರೆ ನಿಮ್ಗೆ ಸೇಫ್ಟಿ ವೈಸ್ ನಿಮಗೆ ಮೇಲ್ಗಡೆ PUC ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಇನ್ನೊಂದು ಏನಂದರೆ, ನಿಮಗೆ ಇಲ್ಲಿ ಬಾಕ್ಲು, ಹೊಸ್ಲು ಎಲ್ಲ ಕಡೆಯೂ ನಿಮಗೆ ಕಿಟಕಿ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ನಿಮಗೆ ಬಾಕ್ಲು ನೋಡಿಸ್ತಾ ಇದ್ದೀನಿ, ಇದು ಕೂಡ ಟೀಕ್ ವುಡ್ಡಲ್ಲೇ ಆಗಿದೆ. ಹಾಗೆ ಟಫನ್ ಗ್ಲಾಸ್ ಕೂಡ ಕೊಟ್ಟಿದೆ ನಿಮಗೆ. ನಾನು ಅವಲೇ ಹೇಳ್ದಂಗೆ ನಿಮಗೆ ಜಸ್ಟ್ ರೆಡಿ ಟು ಮೂವ್. ಲೈಟಿಂಗ್ ಎಲ್ಲ ನೋಡ್ಬೋದು, ನಿಮಗೆ ಫುಲ್ ಲೈಟಿಂಗ್ ಎಲ್ಲ ಆಗೋಗಿದೆ. ಸ್ಯಾಂಗ್ಲಿಯನ್ ಆಗಲಿ ಎಲ್ಲ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ. ಇದು ಬಂದು ಈಸ್ಟ್ ಫೇಸ್ ಆಗಿರೋದ್ರಿಂದ ನಿಮಗೆ ಧಾರಾಳವಾಗಿ ಇಲ್ಲಿ ಬಂದಿದ ತಕ್ಷಣ ನಿಮಗೆ ದೊಡ್ಡದಾಗಿ ಹಾಲ್ ಸಿಗುತ್ತೆ. ದೊಡ್ಡದಾಗಿ L ಶೇಪಲ್ಲಿ ಸೋಪ್ ಹಾಕೋಬೋದು. ಕಿಟಕಿ ನೋಡಿಸ್ತಾ ಇದ್ದೀನಿ ಈ ಸೈಡು. ಅಂದರೆ ಇದು ಬಂದ್ಬಿಟ್ಟು ನಿಮಗೆ ನಾರ್ತ್ ಬರುತ್ತೆ. ನಿಮಗೆ ಕಿಟಕಿ ಮಡಗಿದ್ದಾರೆ ಬೆಳಕು ಗಾಳಿಗೋಸ್ಕರ. ಈ ಕಾರ್ನರಿಂದ ನೋಡಿಸ್ತೀನಿ ನಾನು ನಿಮಗೆ. ಮನೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ.
ರೇಟು ಲಾಸ್ಟಲ್ಲಿ ಹೇಳ್ತೀನಿ, ಲಾಸ್ಟ್ವರೆಗೂ ವಿಡಿಯೋ ವಾಚ್ ನೋಡಿ. ಹಾಗೆ ಅಲ್ಲಿ ಟಿ ವಿ ಯೂನಿಟ್ ಕೂಡ ಬಂದಿದೆ, ನಿಮಗೆ ಟಿ ವಿ ಯೂನಿಟ್ ಬಂದಿದೆ ಅಲ್ಲಿ. ಫ್ಲೋರಿಂಗ್ ಅಷ್ಟೇ ಗ್ರಾನೈಟು. ಈ ಕಡೆ ಬಂದರೆ ನಮಗೆ UPS ಪಾಯಿಂಟ್ ಔಟ್ ಬಂದಿದೆ, ಹಾಗೆ ಸ್ಟೋರೇಜ್ ರೂಮ್ ಇದು. ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಹಾಲ್ ಆಗಿರುತ್ತೆ. ಹಾಗೆ ಇಲ್ಲಿ ಬಂದರೆ ನಮಗೆ ದೇವ್ರ ಮನೆ ಆಗಿರುತ್ತೆ. ಇದು ಅಷ್ಟೇ, ಬಾಗಿಲು ಬಂದ್ಬಿಟ್ಟು ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಇನ್ನೂ ಡಿಸೈನ್ ಬಿಟ್ಟಿದ್ದಾರೆ, ಬೇಕಾದ್ರೆ ಗಂಟೆ ಬೇರೆ ಏನೇನು ಡಿಸೈನ್ ಬೇಕಾದ್ರೆ ಹಾಕ್ಕೋಬೋದು ನೀವು. ಒಳಗಡೆ ದೇವ್ರ ಮನೆ ಈ ಥರ ಬರುತ್ತೆ ನಿಮಗೆ. ಇದು ಬಂದು ದೇವ್ರ ಮನೆ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಯು ಶೇಪಲ್ಲಿ ನಿಮಗೆ ವುಡನ್ ವರ್ಕ್ ಮಾಡಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ನೋಡ್ಬೋದು ನಿಮಗೆ. ಅಡುಗೆ ಮನೆಗೆ ಜಾಗ ಸೂಪರ್ ಆಗಿದೆ ಅಲ್ಲ, ದೊಡ್ಡದಾಗಿದೆ ನೋಡ್ಬೋದು. ಎಲ್ ಶೇಪಲ್ಲಿ ನಿಮ್ಗೆ ಅಡುಗೆ ಮನೆ ಬಂದಿದೆ, ದೊಡ್ಡದಾಗಿ ಬಂದಿದೆ. ನೋಡಿಸ್ತಾ ಇದ್ದೀನಿ, ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ತೀನಿ ನೋಡಿ. ತುಂಬ ದೊಡ್ಡದಾಗಿದೆ ಅಡುಗೆ. ಕೆಳಗಡೆ ಎಲ್ಲ ಕಬೋರ್ಡ್ ಇದೆ, ತುಂಬ ಜಾಗ ಇದೆ ಅಂತಲೇ ಹೇಳ್ಬೋದು ನಿಮಗೆ. ತುಂಬ ಜಾಗ ಇದೆ. ಮೇಲ್ಗಡೆ ಕೂಡ ಅಷ್ಟೇ ಓವರ್ ಹೆಡ್ ಕಬೋರ್ಡು. ಎಸ್ಪೆಷಲಿ ಲೇಡೀಸ್ಗೆ ತುಂಬ ಇಷ್ಟ ಆಗುತ್ತೆ ಅಡುಗೆ ಮನೆ ಇದು. ಯಾಕಂದರೆ ಲೇಡೀಸ್ಗೆ ತುಂಬ ಅಡುಗೆ ಮನೆ ಅಂದರೆ ತುಂಬ ಇಷ್ಟ. ದೊಡ್ಡದಾಗಿದೆ, ಫ್ರೀ ಆಗಿದೆ, ನಿಮಗೆ ಸಾಮಾನು ಎಷ್ಟು ಬೇಕಾದ್ರೂ ತುಂಬ್ಕೋಬೋದು. ಹಾಗೆ ನೋಡ್ಬೋದು, ಇದೆಲ್ಲ ಜಾಗ್ವಾರ್ ಫಿಟ್ಟಿಂಗು, ಐ ಮಾಡಲ್ಲು ಎಲ್ಲ ಫಿಟ್ಟಿಂಗ್ ಆಗಿದೆ. ಕೊಳೆ ಆಗಲಿ, ಅಕ್ವಾಗಾರ್ಡ್ ಕಲೆಕ್ಷನ್ ಆಗಲಿ ನೋಡಿ. ಹಾಗೆ ಟವಲ್ ಮಾಡಬೇಕು, ಇದು ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಎಲ್ಲ ಸಾಫ್ಟ್ ಕಾರ್ನರ್ಸ್, ಇದೆಲ್ಲ ಎಲ್ಲ ರೆಡಿ. ಇಲ್ಲಿ ಬಂದು ಗ್ಯಾಸ್ ಪ್ರೊವಿಷನ್ ಬರುತ್ತೆ ನಿಮಗೆ. ಈ ಕಡೆ ಬಂದರೆ ನಮಗೆ ಇಲ್ಲಿ ಮಿಕ್ಸಿ ಓವನ್ನೆಲ್ಲ ಬರ್ಕೋಬೋದು. ಈ ಕಾರ್ನರಿಂದ ನೋಡಿಸ್ತೀನಿ ನಾನು. ಇಲ್ಲಿ ಬಂದು ಡೈನಿಂಗ್ ಹಾಲ್, ಡೈನಿಂಗ್ ಟೇಬಲ್ ಮಾಡ್ಕೋಬೋದು. ಧಾರಾಳವಾಗಿ ನೀವು ಲೆಕ್ಕಕ್ಕೆ ಒಂದು 4ರಿಂದ 6 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ ಡೈನಿಂಗ್ ಹಾಲ್. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಫ್ಯಾನ್ಗಳು ಅಷ್ಟೇ, ನಿಮಗೆ ಫ್ಯಾನ್ ಎಲ್ಲ ಫಿಟ್ ಮಾಡಿಬಿಟ್ಟವ್ರೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಇಲ್ಲಿ ಧಾರಾಳವಾಗಿ ನೀವು ಡೈನಿಂಗ್ ಹಾಕೋಬೋದು. ಫ್ರಿಜ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ಹಾಗೆ ಇಲ್ಲಿ ನೋಡ್ಬೋದು ಪ್ಯಾನಿಟ್ರಿ ಕೂಡ ಕೊಟ್ಟಿದ್ದಾರೆ ನಿಮಗೆ. ಪ್ಯಾನಿಟ್ರಿ ಕೂಡ ಬಂದಿದೆ ನಿಮಗೆ. ಇಲ್ಲೂ ಅಷ್ಟೇ ಸ್ಟೋರೇಜ್ ಅಂತೂ ಲೆಕ್ಕನೇ ಇಲ್ಲ ಸ್ಟೋರೇಜ್ಗಂತೂ. ಇಲ್ಲೂ ಅಷ್ಟೇ ಧಾರಾಳವಾಗಿ ಇಲ್ಲೇ ಕೂತ್ಕೊಂಡು ನೀವು ಟಿಫನ್ ಮಾಡ್ತೀನಿ ಅಂದರೂ ಧಾರಾಳವಾಗಿ ಕೂತ್ಕೊಂಡು ಟಿಫನ್ ಮಾಡ್ಬೋದು. ಇಲ್ಲೂ ಅಷ್ಟೇ ನಿಮಗೆ ಸ್ಟೋರೇಜ್ ಜಾಗ. ಅವಲೇ ಹೇಳ್ದಂಗೆ ನಿಮಗೆ ಸ್ಟೋರೇಜ್ಗೆ ಕೊರತೆನೇ ಇಲ್ಲ. ದೊಡ್ಡದಾಗಿ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಸೌತ್ ಫೇಸ್ ಆಗಿರೋದು ಗೇಟ್ ಆಗಿರೋದ್ರಿಂದ ಮುಂದೆ ಮೈನ್ ರೋಡು, ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ಮನೆಗೆ. ಇದು ಬಂದು ಅಡುಗೆ ಮನೆ ಆಗಿರುತ್ತೆ ನಿಮಗೆ ಡೀಟೇಲು. ಇನ್ನೊಂದ್ಸತಿ ನೋಡಿಸ್ಕೊಡ್ತೀನಿ ಈ ಕಾರ್ನರಿಂದ. ಪ್ರತಿಯೊಂದು ಜಾಗದಲ್ಲಿ ಲೈಟಿಂಗ್ ಎಲ್ಲ ಆಗೋಗಿದೆ, ಡಿಸೈನ್ ಲೈಟಿಂಗ್ ಆಗಲಿ, ಫ್ಯಾನ್ ಆಗಲಿ ಎಲ್ಲ ರೆಡಿ, ಕೊಳಾಯಿ ಆಗಲಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಕೈ ತೊಳೆಯೋಕ್ಕೆ ಸಿಂಕ್ ಬರುತ್ತೆ ನಮಗೆ. ಹಾಗೆ ಇಲ್ಲಿ ಲೈಟಿಂಗ್ ಕೂಡ ನೋಡ್ಬೋದು. ಟವಲ್ ಸಿಕ್ಸಕ್ಕೆ ಇಲ್ಲಿ ಹ್ಯಾಂಗರ್ ಕೂಡ ಹಾಕಿದ್ದಾರೆ. ಹಾಗೆ ರೆಸ್ಟ್ ರೂಮ್ ಎಲ್ಲ ರೆಡಿ ಆಗಿದೆ, ಜಸ್ಟ್ ರೆಡಿ ಟು ಮೂವ್ ಹೌಸ್. ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ ನಮಗೆ. ಅಡುಗೆ ಮನೆ ಹಾಗೆ ಹಾಲು. ಇದು ದೇವ್ರ ಮನೆ ಆಗಿರುತ್ತೆ. ಓಕೆ, ಮಾಡಿ ಮೇಲೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಅವಲೇ ಹೇಳ್ದಂಗೆ ಮನೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. 20-30 ಇಡೀ. ಓಕೆ, ಮೇಲ್ಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ POP ಫಾಲ್ ಸೀಲಿಂಗ್ ಆಗಿದೆ, ನೋಡ್ಬೋದು ನಿಮಗೆ. ಹಾಗೆ ಇಲ್ಲೊಂದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಯೂಸಲಾಗಿ ಎಲ್ಲದರಲ್ಲಿ ಹೇಳ್ದಂಗೆ ನಾನು ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ವರ್ಕಿಂಗ್ ಟೇಬಲ್ ಬೇಕಾದ್ರೆ ಮಾಡ್ಕೋಬೋದು. ಎಲ್ಲರೂ ಏನು ಮಾಡ್ತಾರೆ, ಈ ಕಡೆ ಕೊಡ್ತಾರೆ, ಇವ್ರು ಈ ಕಡೆ ಕೊಟ್ಟಿದ್ದಾರೆ. ತುಂಬ ಜಾಗ ಉಳಿದಿದೆ ನಿಮಗೆ.
ಈ ಕಡೆ ಬಂದರೆ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ, ಸೂಪರ್ ಆಗಿದೆ. ಹಾಗೆ ಮೇಲ್ಗಡೆ ಪಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ, ಫ್ಯಾನ್ ಕೂಡ ಹಾಕ್ಬಿಟ್ಟವ್ರೆ. ಲೈಟಿಂಗ್ ಆಗಲಿ ಡಿಸೈನ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ನೋಡಿದ್ರೆ ನಿಮ್ಗೆ ವಾರ್ಡ್ರೋಬ್ ಬಂದಿದೆ, ನಿಮಗೆ ಫುಲ್ಲು ಓವರ್ ಹೆಡ್ ಕಬೋರ್ಡು, ಪಿ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಈ ಸೈಡಿಂದ ನೋಡಿಸ್ತೀನಿ, ಟಿ ವಿ ಯೂನಿಟ್ ಬಂದಿದೆ ಇಲ್ಲಿ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಮೊಬೈಲು ಲ್ಯಾಪ್ಟಾಪ್ ಏನಾರು ಮಡಿಕೊಂತೀನಿ ಇಲ್ಲಿ ಮಡಿಕೋಬೋದು. ಚಿಕ್ಕದಾಗಿ ಬುಕ್ಕು ಓದೋರಿಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದು ಅಷ್ಟೇ ನಿಮಗೆ ಹೈಡ್ರಾಲಿಕ್ಸು, ಇಲ್ಲೂ ರೈಸ್ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ಇಲ್ಲಿ ನಿಮಗೆ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ಇಲ್ಲೂ ನಿಮಗೆ ಸ್ಟೋರೇಜ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ವಾರ್ಡ್ರೋಬು, ಇಲ್ಲಿ ಬಂದು ನಿಮಗೆ ಡ್ರೆಸ್ಸಿಂಗ್ ಟೇಬಲ್, ವಿಂಡೋ ಓಪನ್ ಮಾಡ್ಕೋಬೋದು. ಹಾಗೆ ಸಣ್ಣ ಪುಟ್ಟ ಸಮಥಿಂಗ್ ವಾಚನ್ಗೆ ಪೌಡ್ರ್ ಗಿಡ್ರ್ ಮಡಿಕೊಳ್ಳೋಕೆ ಇಲ್ಲೇ ಜಾಗ ಕೂಡ ಕೊಟ್ಟಿದ್ದಾರೆ, ಕ್ಲೋಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಡಿಸೈನ್ ಆಗಿ, ನಿಮ್ಗೆ ಗೊತ್ತಾಗೋದಿಲ್ಲ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಅಂತಲೂ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲೂ ಅಷ್ಟೇ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ, ನಿಮಗೆ ನೋಡ್ಬೋದು. ಕೊಳಾಯಿ ಆಗಲಿ, ಸೋಪ್ ಮಾಡೋಕ್ಕೆ ಜಾಗ ಆಗಲಿ, ಬ್ರಷ್ಗೆ ಕೊಳಾಯಿಗಳು, ಹಾಗೆ ಹ್ಯಾಂಗರು, ಶವರು ಎಲ್ಲ ಫುಲ್ ಫಿಟ್ಟಿಂಗ್ ಆಗೋಗಿದೆ ವಿತ್ ಮಿರರ್ ಸಮೇತ. ಎಲ್ಲ ಜಾಗ್ವಾಡ್ರ ಎಕ್ಸಾಕ್ಟ್ ಫ್ಯಾನ್ ಕೂಡ ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಆಗೋಗಿದೆ. ಇದು ಬಂದು ಮಾಸ್ಟರ್ ಬೆಡ್ರೂಮು. ಪ್ರತಿಯೊಂದು ರೂಮಲ್ಲೂ ನಿಮಗೆಲ್ಲ ಫಿಟ್ಟಿಂಗ್ ಆಗೋಗಿದೆ. ಇವಾಗ ಬಂದು ನಾವು ಚಿಲ್ಡ್ರನ್ ಬೆಡ್ರೂಮ್ ಬರ್ತಾಯಿದ್ದೀವಿ. ಇದು 2ನೇ ರೂಮ್ ಆಗಿರುತ್ತೆ ನಿಮಗೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ನಿಮಗೆ ನೋಡ್ಬೋದು, ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಅಲ್ಲಿ ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡು, ಪಿ ಫಾಲ್ ಸೀಲಿಂಗ್ ಆಗಿದೆ, ಫ್ಯಾನ್ ಫಿಟ್ಟಿಂಗ್ಸ್ ಕೂಡ ಆಗಿದೆ ನಿಮಗೆ. ಹಾಗೆ ವಿಂಡೋ ಟೀಕಲ್ಲೇ ಆಗಿದೆ, ಟೀಕುಡ್ಡು ಅವಳೇ ಹೇಳಿದಂಗೆ. ಈ ಕಾರ್ನರಿಂದ ನೋಡ್ತೀನಿ. ಈ ಕಡೆ ಬಂದರೆ ನಿಮಗೆ ಒಂದು ಟಿ ವಿ ಯೂನಿಟ್ ಬರುತ್ತೆ ನಿಮಗೆ. ವಾರ್ಡ್ರೋಬು, ಹಾಗೆ ಸೇಮ್ ಇಲ್ಲೂ ಕೂಡ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೇ ರೆಸ್ಟ್ ರೂಮ್ ಒಳಗಡೆ, ಇದು ಅಷ್ಟೇ ನಿಮಗೆ ತುಂಬ ದೊಡ್ಡದಾಗಿ ಬಂದಿದೆ ನೋಡಿ, ಸಖ ದೊಡ್ಡದಾಗಿದೆ. ಇದು ಒಂದು 2ನೇ ರೂಮ್ ಆಗಿರುತ್ತೆ ನಿಮಗೆ. ಕ್ಲೋಸ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ ರೆಸ್ಟ್ ರೂಮ್ ಎಲ್ಲಿದೆ, ಡ್ರೆಸ್ಸಿಂಗ್ ಟೇಬಲ್ ಎಲ್ಲಿದೆ ಅಂತ. ಎಲ್ಲ ನೋಡಿದವ್ರು ಬಂದು ನಿಮಗೆ ವಾರ್ಡ್ರೋಬ್ ಮಾತ್ರ ಅನ್ಕೊಂತಾರೆ. ಆದರೆ ಅಲ್ಲಿ ಒಳಗಡೆ ಡ್ರೆಸ್ಸಿಂಗ್ ಟೇಬಲ್ ಆಗಲಿ, ರೆಸ್ಟ್ ರೂಮ್ ಆಗಲಿ ಇರುತ್ತೆ. ಕಿಂಗ್ ಸೈಜ್ ಕಾಟು, ಇದೆಲ್ಲ ನಿಮ್ಗೆ ಹೈಡ್ರಾಲಿಕ್ಸ್ ಥರನೇ ಮೂವ್ ಮಾಡ್ಬೋದು. ಇಲ್ಲಿಷ್ಟು ಕೂಡ ಸ್ಟೋರೇಜ್ ಮಾಡ್ಕೋಬೋದು ನೀವು. ಓಕೆ, ಇವಾಗ ಬಂದ್ಬಿಟ್ಟು 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಮೇಲ್ಗಡೆ ಕೂಡ ನೋಡ್ಬೋದು, ನಿಮಗೆ ಸ್ಕೈಲೈಟ್ ಬಿಟ್ಟಿದೆ ನಿಮಗೆ, ತುಂಬ ಚೆನ್ನಾಗಿದೆ. ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ, ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ನಮಗೆ ಓಕೆ, ಮೇಲ್ಗಡೆ ಬಂದರೆ ನಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮ್ಗೆ, ಇಲ್ಲೇ ನೋಡ್ಬೋದು. ಹಾಗೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ, ಪೌಡ್ರು ಇನ್ನೊಂದು ಸಾಮಾನು ಮಡಿಕೊಳ್ಳೋಕ್ಕೆ. ಈ ಕಡೆ ಬಂದರೆ ನಮಗೆ ಇಲ್ಲೊಂದು ರೂಮ್ ಬರುತ್ತೆ ನಮಗೆ, 3ನೇ ರೂಮು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಕೆಳಗಡೆ ನಾವೇನು ನೋಡಿದ್ವೋ ಚಿಲ್ಡ್ರನ್ ಬೆಡ್ರೂಮು ಸೇಮ್ ಅದೇ ಥರ ಇರುತ್ತೆ, ಏನಂದರೆ ಕಲರ್ ಚೇಂಜ್ ಮಾಡಿದ್ದಾರೆ. ಪಿ ಫಾಲ್ ಸೀಲಿಂಗು. ಹಾಗೆ ಈ ಕಡೆ
ಟಿ ವಿ ಯೂನಿಟು, ಹಾಗೆ ಅಲ್ಲಿ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ರೆಸ್ಟ್ ರೂಮ್. ಕೆಳಗಡೆ ಅಷ್ಟೇ ನಿಮಗೆ ಸ್ಟೋರೇಜ್ಗೆ, ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಎರಡು ಸೈಡನ್ನು ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಮಾಡ್ಕೊಂಡು ಚಾರ್ಜ್ ಮಾಡ್ತೀನಿ ಅಂದರೆ ಚಾರ್ಜರ್ ಪಾಯಿಂಟ್ ಔಟು, ಡ್ರೆಸ್ಸಿಂಗ್ ಟೇಬಲು, ಹಾಗೆ ರೆಸ್ಟ್ ರೂಮ್. ಕಿಂಗ್ ಸೈಜ್ ಅಂದರೆ ನಿಮಗೆ 3 ರೂಮಲ್ಲೂ ಕಾಟ್ ಕೊಟ್ಟಿದ್ದಾರೆ. ನಿಮಗೆ ಯೂಸಲಾಗಿ 20-30 ಕಾಟ್ ಕೊಡೋಲ್ಲ ಜಾಸ್ತಿ. ಮಾಸ್ಟರ್ ಬೆಡ್ರೂಮ್ಗೆ ಒಂದು ಕೊಟ್ಬಿಡ್ತಾರೆ, ಇನ್ನೆಲ್ಲ ಖಾಲಿ ಬಿಟ್ಟಿರ್ತಾರೆ ಸಮ್ ಪೀಪಲ್ಲು. ಇಲ್ಲಾಂದರೆ 3 ರೂಮನ್ನು ಖಾಲಿ ಬಿಟ್ಟಿರ್ತಾರೆ ನಿಮಗೆ, ಕಾಟ್ ಅವರೇ ಮಾಡ್ಕೋಬೇಕು ಅಂತ. ಇವರು 3 ರೂಮ್ಗೂ ಕಾಟ್ ಹಾಕಿದ್ದಾರೆ ನಿಮಗೆ. ಇನ್ನೊಂದು ಸತಿ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ರೂಮು. ಇದು 3ನೇ ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಟೆರೆಸ್ ಬರುತ್ತೆ ನಿಮಗೆ, ಆಫ್ ಟೆರೆಸ್ ನೋಡ್ಬೋದು. ಮೋಲ್ಡೆಡ್ ಟೆರೆಸ್ ನಿಮಗೆ. ಇಲ್ಲೂ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿ ವಿತ್ PVC ಕೊಟ್ಟಿದ್ದಾರೆ ಕಾಂಬಿನೇಷನು. ಇಲ್ಲೂ ಕೂಡ ಲೈಟಿಂಗ್ ಕೂಡ ಮಾಡಿದ್ದಾರೆ ನಿಮಗೆ. ಧಾರಾಳವಾಗಿ ಬೇಕಂದರೆ ನೀವು ಇದನ್ನು ಕೂಡ ಇಲ್ಲೊಂದು ವಿಂಡೋ ಹಾಕೊಂಬಿಟ್ರು ಆಯಿತು, ನಿಮ್ಗೊಂದು ರೂಮ್ ಕನ್ವರ್ಟೆಡ್ ಮಾಡ್ಕೋಬೋದು. ಇಲ್ಲ ಸಂಜೆ ಹೊತ್ತು ಎಲ್ಲರೂ ಮನೆಯವ್ರು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ ಅಂದರೆ ಮಾಡ್ಬೋದು. ನೋಡ್ಬೋದು ಫ್ಲೋರಿಂಗ್ ಕೂಡ ಅಷ್ಟೇ ವುಡನ್ ಸ್ಟೈಲಲ್ಲಿ ಕೊಟ್ಟಿದ್ದಾರೆ. ವುಡನ್ ಪ್ಯಾಟ್ರನಲ್ಲಿ ಫ್ಲೋರಿಂಗ್ ಆಗಿದೆ ನಿಮಗೆ, ತುಂಬ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಪಾಯಿಂಟ್ ಔಟ್ಗಳು ಕೊಟ್ಟಿದ್ದಾರೆ. ಸಮಥಿಂಗ್ ಪಾರ್ಟಿ ಗಿಲ್ಟಿ ಇಲ್ಲ ಸಾಂಗ್ ಹಿಂಗೆ ಕೇಳ್ಬೇಕಂದ್ರೆ ಏನು ಬೇಕಾದ್ರೂ ಮಾಡ್ಕೋಬೋದು ಇಲ್ಲಿ. ಇಲ್ಲ ಸಂಜೆ ಹೊತ್ತು ಮನೇಲಿರೋರೆಲ್ಲ ಕೂತ್ಕೊಂಡು ಪಾರ್ಟಿ ಗಿಲ್ಟಿ ಮಾಡ್ತೀನಿ ಅಂದರೆ ರಾತ್ರಿ ಹೊತ್ತು ಕಾಫಿ ಟೀ ಕುಡ್ಕೊಂಡು ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಇಲ್ಲಿ ಸ್ಟೀಲ್ ಕೂಡ ಕೊಟ್ಟಿದ್ದಾರೆ ನಮಗೆ, ಟಫನ್ ಗ್ಲಾಸ್ ಕೊಟ್ಟು ನಮಗೆ 4 ಅಡಿ. ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಒಳ್ಳೆ ಲೊಕೇಶನ್ ಏರಿಯಾ ನಿಮಗೆ. ಇಲ್ಲಿಂದ ಜಸ್ಟ್ ನಿಮಗೊಂದು 2-3 ಕಿಲೋಮೀಟರ್ಸು ಮೆಟ್ರೋ ಸ್ಟೇಷನ್ ಹತ್ರ ನಿಯರ್ ಬೈ ನಿಮಗೆ ಮೆಟ್ರೋ ಸ್ಟೇಷನ್ ಬಂದ್ಬಿಡುತ್ತೆ ನಿಮಗೆ. ಓಕೆ, ಮಾಡಿ ಮೇಲೆ ಹೋಗೋಣ ಟಾಪ್ ಫ್ಲೋರ್ಗೆ. ಮನೆ ಮೇಲ್ಗಡೆ ಬಂದರೆ ಈ ಥರ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಮಗೆ ಫ್ಲೋರಿಂಗ್ ವುಡನ್ ಫ್ಲೋರ್ ಮಾಡಿದ್ದಾರೆ, ನೀವು ನೋಡ್ಬೋದು. ಹಾಗೆ ಬಟ್ಟೆ ಒಣಗಾಕ ಕಂಬಿ ಕೂಡ ಕೊಟ್ಟಿದ್ದಾರೆ ಇಲ್ಲೇ. ಇಲ್ಲೂ ಬಟ್ಟೆ ಒಣಗಾಕ ಕಂಬಿ, 1000 ಲೀಟರ್ ಸಿಂಟ್ಯಾಕ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲೇ ವಾಷಿಂಗ್ ಮಿಷಿನ್ ಮಡಿಕೊಂತೀನಿ ಅಂದರೆ ಇಲ್ಲೂ ಕೂಡ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ವಾಷಿಂಗ್ ಮಿಷಿನ್ ಮಡಿಕೋಬೋದು. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನಿಮಗೆ. ತುಂಬ ಇಂಪ್ರೂವ್ಮೆಂಟ್ ಏರಿಯಾ ಇದೆ ನಿಮಗೆ, ನೋಡ್ಬೋದು. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು JP ನಗರ್ 9th ಫೇಸ್ ಬರುತ್ತೆ, EWC. ಓಕೆ, ಇದು 20-30 ಆಗಿರುತ್ತೆ. ಸೌತ್ ಗೇಟು ಈಸ್ಟ್ ಫೇಸ್ ಆಗಿರುತ್ತೆ ನಿಮಗೆ BDA. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,60 lakhs ಹೇಳ್ತಾರೆ. ಅಂದರೆ 1,60,60,00,000 ಹೇಳ್ತಾರೆ. ಸ್ಟೈಟ್ಲಿ ನೆಗೋಷಿಯಬಲ್, ಒಂಚೂರು ನೆಗೋಷಿಯಬಲ್ ಆಗಿರುತ್ತೆ. ಮನೆ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಬಂದಿದೆ. ನಿಮಗೆ ಈ ಮನೆ ಇಷ್ಟ ಆಗಿ ಈ ಮನೆ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ ನಾನು. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರನ್ನ BDA ಮನೆ ನೋಡ್ತಾ ಇದ್ದರೆ ಅವರು ಕೂಡ ಈ ಮನೇನ ಶೇರ್ ಮಾಡಿ, ಒಂದು ಒಳ್ಳೆ ಮನೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ ನಮಗೆ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ, ಮಾಡೋಕ್ಕೂ ಹುಮ್ಮಸ್ಸು ಬರುತ್ತೆ ನಮಗೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.